ಹಾಯ್ ಫ್ರೆಂಡ್ಸ್, ನಾನಿವತ್ತು ಇಲ್ಲಿ ಪಡವಲಕಾಯಿನ ತೊಗೊಂಬಂದಿದ್ದೀನಿ ನೋಡಿ. ಒಂದೊಂದು ಊರಲ್ಲಿ ಒಂದೊಂದು ರೀತಿ ಇದನ್ನು ಕರೀತಾರೆ. ಇಂಗ್ಲೀಷ್ನಲ್ಲಿ ಸ್ನೇಕ್ ಗಾರ್ಡ್ ಅಂತಾರೆ. ನಮ್ಮ ಉತ್ತರ ಕನ್ನಡದಲ್ಲಿ ಇದು ಕನ್ನಡ ಆ ಕಡೆ ಎಲ್ಲ ಏನಂತಾರೆ ಅಂದರೆ ಇದಕ್ಕೆ ಪೊಟ್ಲಕಾಯಿ ಅಂತ ಹೇಳ್ತಾರೆ. ಇದು ಕೆಲವೊಂದು ಕಡೆ ಪಡವಲಕಾಯಿ, ಪೊಟ್ಲಕಾಯಿ ಅಂತ ಹೇಳ್ತಾರೆ. ನೀವು ಕೂಡ ಇದಕ್ಕೆ ಏನಂತೀರ ಅಂತ ನಂಗೆ ಕಮೆಂಟ್ ಮಾಡಿ. ನಾನು ಇದನ್ನು ಉಪಯೋಗಿಸಿಕೊಂಡು ಇವತ್ತು ಸಾರು ಮಾಡ್ತಾ ಇದ್ದೇನೆ. ಸಾಂಬಾರು ಪಡವಲಕಾಯಿ ಸಾಂಬಾರು ಮಾಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನ ಹಾಕ್ತೀನಿ. ಪಡವಲಕಾಯಿ ತೆಗೆದುಕೊಂಡಿದ್ದೇನೆ. ಮಸಾಲೆಯನ್ನು ಮಾಡೋದಕ್ಕೆ ನಾನು ಇಲ್ಲಿ ಒಂದು ಜಾರನ್ನು ತೆಗೆದುಕೊಂಡಿದ್ದೇನೆ. ಅದಕ್ಕೆ ನಾನು ಕಾಯಿ ತುರಿನ ಹಾಕೋತಾ ಇದ್ದೇನೆ ಸ್ವಲ್ಪ. ಆಮೇಲೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೇನೆ. ಸಣ್ಣ ಲಿಂಬೆ ಗಾತ್ರದಷ್ಟು ನಾನು ಹುಣಸೆಹಣ್ಣು ತೆಗೆದುಕೊಂಡಿದ್ದೇನೆ. ಮತ್ತು ಇಲ್ಲಿ ಒಂದು 3 ರಿಂದ 4 ಎಸಳು ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಮತ್ತು ಇಲ್ಲಿ ನಾನು ಧನಿಯಾ ಕಾಳು ಹಾಕೋತಾ ಇದ್ದೇನೆ. ಒಂದು 2 ಸ್ಪೂನಷ್ಟು ಹಾಕೋತಾ ಇದ್ದೇನೆ ನೋಡಿ. ಆಮೇಲೆ ಅಚ್ಚ ಖಾರದ ಪೌಡ್ರ್ ಹಾಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಇಷ್ಟು 2 ಹಾಕ್ಕೊಂಡಿದ್ದೇನೆ ಇದರಿಂದ, ಈ ಅಳತೆಯಲ್ಲಿ. ಇದನ್ನು ನಾನು ಸ್ವಲ್ಪ ನೀರು ಹಾಕ್ಕೊಂಡು ಈ ಮಸಾಲೆಯನ್ನು ರುಬ್ಕೊಂಡ್ಬರ್ತೀನಿ ನೋಡಿ. ಮಸಾಲೆ ರುಬ್ಕೊಂಡ್ಬಂದಿದ್ದೀನಿ ನಾನು. ಇವಾಗ ಈ ತರಕಾರಿಯನ್ನು ನಾವು ಕಟ್ ಮಾಡ್ಕೋಬೇಕು ನೋಡಿ. ಈ ರೀತಿ ನಾವು ಕಟ್ ಮಾಡ್ಕೋಬೇಕಿತ್ತು. ಮಧ್ಯದಲ್ಲಿ ಬೀಜ ಇರುತ್ತೆ, ಅದನ್ನು ನಾವು ತೆಗಿಬೇಕಾಗತ್ತೆ ನೋಡಿ. ಈ ರೀತಿ ಮಾಡಿಬಿಟ್ರೆ ಅದು ಬೀಜ ಎಲ್ಲ ಬಂದ್ಬಿಡ್ತದೆ ನೋಡಿ. ಈ ರೀತಿ ಬೀಜ ತೆಕ್ಕೋಬೇಕು. ನಾನು ಎಲ್ಲ ಕಟ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಸ್ವಲ್ಪ ದೊಡ್ಡ ಸೈಜೇ ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಇದನ್ನು ಚಿಕ್ಕದಂದರೆ ಇದು ಬಾಯಿಗೆ ಸಿಗೋದಿಲ್ಲ, ಅದಕ್ಕೆ ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿರ್ತಾ ಇದ್ದೀನಿ ನೋಡಿ. ಈ ರೀತಿ ನಾನು ಎಲ್ಲ ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಎಲ್ಲ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ಇದು ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಇಲ್ಲಿ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈ ಪಾತ್ರೆಗೆ ನಾನು ಮೊದಲೇ ಇಟ್ಕೊಂಡಿರುವಂಥ ಈ ಬೇಳೆಯನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಬೇಳೆ ಹಾಕಿ ನಾವು ಈ ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೆಲ್ಲ ಈ ಪಡವಲಕಾಯಿಯನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಇವಾಗ ಎಲ್ಲವನ್ನು ನಾನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈಗ ನಾವು ಸ್ವಲ್ಪ ಉಪ್ಪನ್ನು ಹಾಕಿ ಇದನ್ನು ಬೇಯಿಸ್ಕೋಬೇಕು ನೋಡಿ. ನಾನು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಬೇಯಿಸ್ಕೊಳ್ಳುವಾಗ. ಆಮೇಲೆ ಮಸಾಲೆ ಹಾಕಿದಾಗ ಮತ್ತೆ ನೋಡಿ ನಾವು ಉಪ್ಪನ್ನು ಸೇರಿಸ್ಕೋಬೇಕು. ಸ್ವಲ್ಪ ನೀರನ್ನು ಕೂಡ ನಾನು ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ನಾವು ಇವಾಗ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕಾಗತ್ತೆ ನೋಡಿ. ತರಕಾರಿ ಇವಾಗ ಬೆಂದಿದೆ ನೋಡಿ, ಚೆನ್ನಾಗಿ ಬೆಂದಿದೆ ಇದು. ಇವಾಗ ನಾನು ಮಸಾಲೆ ಹಾಕ್ತೀನಿ. ಈ ಮಸಾಲೆನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಉಪ್ಪನ್ನು ಚೆಕ್ ಮಾಡಿ ಉಪ್ಪನ್ನು ಹಾಕೋಬೇಕು. ನಾವು ಆವಾಗ ಬೇಯುವಾಗಲೂ ಸ್ವಲ್ಪ ಉಪ್ಪು ಹಾಕಿದ್ವಿ, ಈಗ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನಾನು. ಇದು ಹಸಿ ವಾಸನೆ ಹೋಗ್ಬೇಕು ಮಸಾಲೆದೆಲ್ಲ, ಅಲ್ಲಿ ತನಕ ನಾವು ಇದನ್ನು ಬೇಯಿಸೋಣ ನೋಡಿ. ಇಲ್ಲಿ ನಾನು ಡ್ರೈ ಪ್ರಾನ್ಸ್ ತೆಗೆದುಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ ನಾನು. ಇದು ಚಿಕ್ಕದಾಗಿರುವಂಥ ಒಂದು ಡ್ರೈ ಪ್ರಾನ್ಸ್ ಇದು. ಇದನ್ನು ನಾನು ಒಂದು ಪಾತ್ರೆಗೆ ಬಟ್ಟಲಿಗೆ ಹಾಕೋತಾ ಇದ್ದೇನೆ ನೋಡಿ. ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನು ನಾನು
ತೊಳ್ಕೊಂಬರ್ತೀನಿ, ಇದನ್ನು ವಾಶ್ ಮಾಡ್ತೀನಿ. ನೋಡಿ ಇವಾಗ ಇದು ವಾಶ್ ಮಾಡ್ಕೊಂಬಂದಿದ್ದೇನೆ. ಇದನ್ನು ನಾವು ಡ್ರೈ ಫಿಶ್, ಇದನ್ನು ಪ್ರಾನ್ಸನ್ನು ಸ್ವಲ್ಪ ಡ್ರೈ ಆಗಿ ನಾವು ಫ್ರೈ ಮಾಡಬೇಕು, ಎಣ್ಣೆ ಹಾಕಬಾರ್ದು. ಇದನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ. ತುಂಬ ಚೆನ್ನಾಗಿರುತ್ತೆ ಈ ರೀತಿ ನಾವು ಮಾಡೋದ್ರಿಂದ. ಇದು ಆಪ್ಷನಲ್, ನೀವು ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಇವಾಗ ಇನ್ನ 1 ನಿಮಿಷ ನಾನು ಇದನ್ನು ಬೇಯಲಿಕ್ಕೆ ಬಿಡ್ತೀನಿ. ನೋಡಿ ಇವಾಗ ಆಗಿದೆ. ಒಲೆಯನ್ನು ಆಫ್ ಮಾಡ್ಕೋತಾ ಇದ್ದೀನಿ ನಾನು. ಇದನ್ನು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಪಡವಲಕಾಯಿ ಸಾರು ರೆಡಿಯಾಗಿದೆ. ಇದು ಅನ್ನದ ಜೊತೆ, ಮುದ್ದೆ ಜೊತೆ ಎಲ್ಲ ಚೆನ್ನಾಗಿರುತ್ತೆ, ರೋಟಿ ಜೊತೆ. ತುಂಬ ಚೆನ್ನಾಗಿ ಬಂದಿದೆ, ಘಮ ಘಮ ಅಂತ ಇದೆ. ಊಟ ಮಾಡಿಬಿಡೋಣ ಅನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಕೂಡ ಇಷ್ಟ ಆಗ್ಬೋದು. ನೀವು ಕೂಡ ಈ ಥರ ಟ್ರೈ ಮಾಡಿ ನೋಡಿ. ನಿಮಗೆ ಡ್ರೈ ಪ್ರಾನ್ಸ್ ಹಾಕೋದು ಇಷ್ಟ ಇಲ್ಲ ಅಂದರೆ ನೀವು ಹಾಕೋದು ಬೇಡ. ಬರೀ ಮಸಾಲೆ ನಾ ಏನು ತೋರಿಸಿದ್ನಲ್ಲ ಅಷ್ಟೇ ಹಾಕಿ ಮಾಡ್ಕೊಳ್ಳಿ. ನೋಡಿ ಯಾರ್ಯಾರಿಗೆ ಈ ರೀತಿ ಮಾಡೋದು ಇಷ್ಟ ಅಂತ ನನಗೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ.